ದೇವಸ್ಥಾನದ ನೆಪದಲ್ಲಿ ಸರ್ಕಾರಿ ಸಿಸಿ ರಸ್ತೆಯನ್ನು ಕಬಳಿಸಿಕೊಂಡ ಭೂಪ. ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ವ್ಯಾಪ್ತಿಯ ಚಿಕ್ಕದಾಡಿ ಗ್ರಾಮದಲ್ಲಿ ಸಿಸಿ ರಸ್ತೆ ಪಕ್ಕದಲ್ಲಿ ಶನಿ ಮಹಾತ್ಮ ದೇವಸ್ಥಾನವಿದ್ದು, ಆದಿ ಕರ್ನಾಟಕ ಜನಾಂಗದ ಚಿಕ್ಕಲಿಂಗಯ್ಯ ಎಂಬುವನು ನಮ್ಮ ಕುಟುಂಬದವರಿಗೆ ದೇವರು ಬರುತ್ತದೆ ಎಂದು ನಂಬಿಸಿ ನಿಂಬೆಹಣ್ಣು ಮಂತ್ರಿಸಿಕೊಂಡು ಮಾಟ ಮಂತ್ರ ಮಾಡುತ್ತಾ ಬೂಟಾಟಿಕೆ ಮಾಡಿಕೊಂಡು ಬಂದಿದ್ದಾನೆ. ಅದು ಏನೇ ಇರಲಿ, ಸಾರ್ವಜನಿಕ ಆಸ್ತಿಯಾದ ಸಿಸಿ ರಸ್ತೆ ಆಕ್ರಮಿಸಿಕೊಂಡಿರುವುದು ಸರ್ಕಾರಿ ಆಸ್ತಿ ಹಾನಿ ಕಾಯ್ದೆಯಡಿ ಬರುವುದರಿಂದ ಇದನ್ನು ತೆರವುಗೊಳಿಸಬೇಕಾಗಿ ಗ್ರಾಮದ ಸ್ಥಳೀಕರಾದ ಗಂಗರಂಗಯ್ಯ ಜನಧ್ವನಿ ವಾಹಿನಿಗೆ ಮಾಹಿತಿ ಕೊಟ್ಟಿದ್ದು, ನನ್ನ ಹೆಸರು ಸಿ ಜಿ ರಂಗಯ್ಯ. ಇದು ಚಿಕ್ಕದೊಡ್ಡವಾಡಿ, ಕೊರಟಗೆರೆ ತಾಲೂಕು. ಎಲೆರಾಂಪುರ ಪಂಚಾಯತಿನವರು ಸಿಸಿ ರಸ್ತೆ ಮಾಡಿದ್ರು. ಆ ಸಿಸಿ ರಸ್ತೆಗೆ ಅಡ್ಡಲಾಗಿ ಕಾಂಪೌಂಡ್ ಕಟ್ಟಿಕೊಂಡು ದೇವಸ್ಥಾನಕ್ಕೆ ಅಂತ ಇದ್ ಮಾಡ್ಕೊಂಡು ಹೋಗೋರ್ ಬರೋರಿಗೆ ತೊಂದರೆ ಮಾಡ್ಕೊಂಡು ಇದ್ ಮಾಡ್ತಾರೆ. ಮೊದ್ಲು ಹೆಂಗಿತ್ತು ಸಿಸಿ ರಸ್ತೆ ಮೇಲೆ ಕಟ್ಬಿಟ್ಟಿದ್ದಾರೆ. ಏನ್ ಹೇಳ್ತಾರೆ ಈಗ ಕೇಳೋದ್ರೆ? ಕೇಳೋದು ನಮ್ ಜಾಗದಾಗ ನಾವು ಕಟ್ಕೊಂಡಿದೀವಿ ಅಂತ ಹೇಳ್ತಾರೆ. ಸಿಸಿ ರೋಡ್ ಅವ್ರ ಜಾಗ ಅಂತ, ಸಿಸಿ ರೋಡ್ ಅವ್ರ ಜಾಗ ಅಂತ ಹೇಳ್ತಾವ್ರೆ. ಪಂಚಾಯತಿಯವರು ಗೊತ್ತಾಯ್ತು? ಗೊತ್ತು, ಪಂಚಾಯತಿ ನೋಡಿಲ್ಲ, ಸರಿಯಾಗಿ ಬಂದು ಪರೀಕ್ಷೆ ಮಾಡಿ ನೋಡಿಲ್ಲ. ನಾವು ತಿಳಿಸಿದೀವಿ, ಮೌಖಿಕವಾಗಿ ತಿಳಿಸಿದೀವಿ. ತಿಳಿಸಿದ್ರು ಕೂಡ ಅವ್ರೇನ್ ಗಮನಕ್ಕೆ ತಗೊಂಡಿಲ್ಲ. ಏನು ಓಡಾಡೋದಕ್ಕೆ ಏನಾದ್ರು ಸಮಸ್ಯೆ ಮಾಡ್ತಾವ್ರ? ಓಡಾಡೋದಕ್ಕೂ ಸಮಸ್ಯೆ. ನಾವು ಯಾವ್ದಾನ ಒಂದು ಯಾವ್ದಾದ್ರು ವಸ್ತು ಹೊಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ತೊಂದ್ರೆ. ಸಿಸಿ ರಸ್ತೆ ಎಷ್ಟದೋ ಅಷ್ಟು ಬಿಡ್ಬೇಕು ನಮ್ಗೆ. ಅದನ್ನ ಸಿಸಿ ರಸ್ತೆ ತೆರವು ಮಾಡಿ ಇದನ್ನ ಬಿಡಿಸ್ಕೊಡ್ಬೇಕು. ಇದು ಶನ್ಮದೇವ್ರ ದೇವಸ್ಥಾನ ಅಂತ ಮಾಡ್ಕೊಂಡವ್ರು. ಇನ್ನು ಮುಂದಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಚಿಕ್ಕಲಿಂಗಯ್ಯನ ವಿರುದ್ಧ ಕಾನೂನಿನ ಶಿಸ್ತು ಕ್ರಮ ಜರುಗಿಸ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.